ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಚೇತನ್ ರಾಜ್. ನೀವು ಬೆವರು ಸುರಿಸಿ ದುಡಿದಿರ್ತಕ್ಕಂಥ ಒಂದೊಂದು ರೂಪಾಯಿಯ ಬೆಲೆ ನಿಮಗೆ ಮಾತ್ರ ಗೊತ್ತು. ನೀವು ಯಾರೇ ಆಗಿರ್ಬೋದು, ಒಬ್ಬ ಉದ್ಯೋಗಿ ಆಗಿರ್ಬೋದು, ಉದ್ಯಮಿ ಆಗಿರ್ಬೋದು, ಅಥವಾ ಒಬ್ಬ ಆಟೋ ಚಾಲಕ ಆಗಿರ್ಬೋದು, ಅಥವಾ ಯಾವುದೇ ವ್ಯವಹಾರವನ್ನು ಮಾಡ್ತಾ ಇರ್ಬೋದು. ಆದರೆ ನೀವು ಪ್ರತಿ ತಿಂಗಳು ಎಣಿಸ್ತಕ್ಕಂಥ ಸಂಬಳ ಆಗಿರ್ಬೋದು, ಅಥವಾ ಪ್ರತಿದಿನ ನೀವು ದುಡಿತಾ ಇರ್ತಕ್ಕಂಥ ದುಡ್ಡಲ್ಲಿ ಒಂದಿಷ್ಟು ಉಳಿತಾಯನ ಮಾಡ್ಕೊಳ್ಬೇಕು ನನ್ನ ಮುಂದಿನ ಜೀವನಕ್ಕೆ ಅಂತ ಹೇಳಿ ನೀವೆಲ್ಲ ಯೋಚನೆ ಮಾಡಿರ್ತೀರ. ಹಾಗಾಗಿ ಬ್ಯಾಂಕ್ಗಳಲ್ಲಿ ನೀವು ಒಂದು ಸೇವಿಂಗ್ಸ್ ಅಕೌಂಟ್ನ ಓಪನ್ ಮಾಡಿರ್ತೀರ. ಹೆಚ್ಚು ಸರ್ಕಾರಿ ಬ್ಯಾಂಕ್ಗಳಲ್ಲಿ ಅಥವಾ ಪ್ರೈವೇಟ್ ಬ್ಯಾಂಕ್ಗಳಲ್ಲಿ ನೀವು ಸೇವಿಂಗ್ಸ್ ಅಕೌಂಟ್ನ ಓಪನ್ ಮಾಡಿರ್ತೀರ. ಅಲ್ಲಿ ನೀವು ಉಳಿತಾಯ ಮಾಡಿರ್ತಕ್ಕಂಥ ಹಣವನ್ನ ಅಲ್ಲಿ ಸೇವ್ ಮಾಡಿ ಇಡ್ತಾ ಇರ್ತೀರಾ. ಜೊತೆಗೆ RDನೋ ಅಥವಾ FDನೋ ಮಾಡ್ತಾ ಇರ್ತೀರಾ. ಹೀಗಿರುವಾಗ ನಿಮ್ಮ ಸೇವಿಂಗ್ಸ್ ಅಕೌಂಟ್ನಲ್ಲಿ ನೀವು ಇಡ್ತಕ್ಕಂಥ ದುಡ್ಡಿಗೆ ಬಡ್ಡಿ ಬರುತ್ತೆ. ಆ ಬಡ್ಡಿ ಯೂಶಲಿ ಏನಾಗುತ್ತೆ, ಗೋರ್ಮೆಂಟ್ ಬ್ಯಾಂಕ್ಗಳಲ್ಲಿ ತುಂಬಾನೇ ಕಡಿಮೆ ಇರುತ್ತೆ. ಅಂದ್ರೆ ಅಂದಾಜು SBI ಬ್ಯಾಂಕ್ ತಗೊಂಡ್ರೆ 2.70% ಅಂದ್ರೆ 2.70% ವರೆಗೂ ಆ ಒಂದು ಬಡ್ಡಿ ಬರುತ್ತೆ ವಾರ್ಷಿಕ ದರದಲ್ಲಿ. ಇನ್ನು ವಾರ್ಷಿಕ ಬಡ್ಡಿ ದರ 2.70 ತುಂಬಾನೇ ಕಡಿಮೆ ಆಗುತ್ತೆ. ಹಾಗಾಗಿ ಇವತ್ತು ನಿಮ್ಗೆ ಒಂದು ಇಂಟ್ರೆಸ್ಟಿಂಗ್ ವಿಷಯಗಳನ್ನ ಹೇಳೋದಕ್ಕೆ ನಾನಿಲ್ಲಿದ್ದೀನಿ. ಏನಪ್ಪಾ ಅಂದ್ರೆ ಯಾವ ಬ್ಯಾಂಕ್ಗಳಲ್ಲಿ ನೀವು ನಿಮ್ಮ ಉಳಿತಾಯ ಖಾತೆಯನ್ನ ತೆರೆದು ಅಲ್ಲಿ ನಿಮ್ಮ ಹಣವನ್ನ ಇಟ್ಟರೆ ಹೆಚ್ಚು ಬಡ್ಡಿಯನ್ನ ನೀವು ಪಡಿಬಹುದು. ನೀವು ಬೆವರು ಸುರಿಸಿ ದುಡಿದಿರ್ತಕ್ಕಂಥ ದುಡ್ಡಲ್ಲಿ ಹೆಚ್ಚು ಬಡ್ಡಿಯನ್ನ ಕೊಡ್ತಕ್ಕಂಥ ಬ್ಯಾಂಕ್ಗಳು ಯಾವುದು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನ ತಿಳಿಸ್ಕೊಡ್ತೇನೆ. ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅನ್ನೋದಾದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಹಾಗೆ ಈ ಇನ್ಫಾರ್ಮೇಶನ್ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರಿಗೆ, ನಿಮ್ಮ ಸಂಬಂಧಿಕರಿಗೆ ಇದನ್ನ ಶೇರ್ ಮಾಡಿ ಅಂತ ಹೇಳ್ತಾ, ಸ್ನೇಹಿತರೆ ಎಲ್ರಿಗೂ ಶ್ರೀಮಂತರಾಗಬೇಕು ಅಂತಕ್ಕಂಥ ಒಂದು ಆಸೆ ಇದ್ದೇ ಇರುತ್ತೆ. ಹಾಗಾಗಿ ಶ್ರೀಮಂತರಾಗಬೇಕು ಅಂದ್ರೆ ನಾವು ಮೊದಲು ಶ್ರೀಮಂತರ ಒಂದು ರಹಸ್ಯಗಳು ಅಂದ್ರೆ ಅವರ ಗುಟ್ಟು, ಅವರ ಸೀಕ್ರೆಟ್ಸ್ನ ನಾವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಹಾಗಾಗಿ ಶ್ರೀಮಂತಿಕೆಯ ಪ್ರಯಾಣ ನೀವು ಇವತ್ತೇ ಶುರು ಮಾಡಬೇಕು ಅನ್ನೋದಾದ್ರೆ ಡಿಸ್ಕ್ರಿಪ್ಷನ್ ಇರತಕ್ಕಂಥ ಒಂದು ಲಿಂಕ್ ಅನ್ನ ಕ್ಲಿಕ್ ಮಾಡಿ ಫೈನಾನ್ಷಿಯಲ್ ಫ್ರೀಡಮ್ ಆಪ್ ನ ಡೌನ್ಲೋಡ್ ಮಾಡ್ಕೊಳ್ಳಿ. ಹಾಗೂ ಅಲ್ಲಿ ಬರ್ತಕ್ಕಂಥ ಸಲಹೆಗಳನ್ನ ನೀವು ಪಾಲಿಸಿದ್ರೆ ನೀವು ಕೂಡ ಒಬ್ಬ ಶ್ರೀಮಂತನಾಗ್ಬೋದು ಅಂತ ಹೇಳ್ತಾ, ಬನ್ನಿ ಹಾಗಾದ್ರೆ 10 ಬ್ಯಾಂಕ್ಗಳು ಯಾವ್ಯಾವು ಎಷ್ಟೆಷ್ಟು ಬಡ್ಡಿ ದರವನ್ನ ನಿಮಗೆ ವಾರ್ಷಿಕ ದರದಲ್ಲಿ ಕೊಡ್ತಾರೆ, ಅಲ್ಲಿ ನೀವು ಹಣವನ್ನ ಹೂಡಿಕೆ ಮಾಡಿದ್ರೆ ಅಥವಾ ಹಣವನ್ನ ಖಾತೆಯಲ್ಲಿ ಇಟ್ಟರೆ ನಿಮಗೆ ಎಷ್ಟು ಬಡ್ಡಿ ಬರುತ್ತೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ನಾನು ನಿಮಗೆ ಕೊಡ್ತೇನೆ. ಸ್ನೇಹಿತರೆ, AU ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ಅಂತ ಇದೆ. AU ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ಏನ್ ಮಾಡುತ್ತೆ, ವಾರ್ಷಿಕ ಬಡ್ಡಿ ದರ 4% ವರೆಗೂ ಅದು ನಿಮಗೆ ನಿಮ್ಮ ಉಳಿತಾಯ ಖಾತೆಯಲ್ಲಿ ಇರ್ತಕ್ಕಂಥ ಹಣಕ್ಕೆ ಬಡ್ಡಿಯನ್ನ ಕೊಡ್ತಾರೆ. ಹಾಗಾಗಿ ನೀವು 10,000 ಆಗಿರ್ಬೋದು, 20,000 ಆಗಿರ್ಬೋದು, ಅಥವಾ 1,00,000 ಆಗಿರ್ಬೋದು, ನೀವೇನಾದ್ರೂ ನಿಮ್ಮ ಸೇವಿಂಗ್ಸ್ ಅಕೌಂಟ್ ಅಲ್ಲಿ ನೀವು ಜಮಾ ಮಾಡ್ತಾ ಬಂದ್ರೆ ಪ್ರತಿ ತಿಂಗಳು ನಿಮ್ಗೆ ಸಂಬಳ ಬರ್ತಾ ಇರುತ್ತೆ. ಆ ಸಂಬಳವನ್ನ ನೀವೇನ್ ಮಾಡ್ತೀರಾ, ಎಷ್ಟು ಬೇಕೋ ಅಷ್ಟನ್ನ ಖರ್ಚು ಮಾಡ್ತೀರಾ, ಮಿಕ್ಕಿರೋ ಹಣವನ್ನ ಹಾಗೆ ಇಟ್ಟಿರ್ತೀರಾ. ಅಂದ್ರೆ ಆ ಹಣಕ್ಕೂ ಕೂಡ ನಿಮಗೆ ಬಡ್ಡಿ ಬರುತ್ತೆ ವಾರ್ಷಿಕವಾಗಿ. ಅಂದ್ರೆ ವಾರ್ಷಿಕ ಬಡ್ಡಿ ದರದ ಪ್ರಕಾರ ಹೇಳೋದಾದ್ರೆ AU ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ನಿಮಗೆ 4-7% ಬಡ್ಡಿಯನ್ನ ಕೊಡುತ್ತೆ. ಇನ್ನ ಎರಡನೇ ಬ್ಯಾಂಕ್ ಯಾವುದು ನಿಮಗೆ ಜಾಸ್ತಿ ಬಡ್ಡಿ ದರವನ್ನ ಕೊಡುತ್ತೆ ಅಂದ್ರೆ ಬಂಧನ್ ಬ್ಯಾಂಕ್ ಅಂತ ಇದೆ. ಬಂಧನ್ ಬ್ಯಾಂಕ್ ನಿಮಗೆ 4-7.15% ಬಡ್ಡಿ ದರವನ್ನ ನಿಮಗೆ ವಾರ್ಷಿಕವಾಗಿ ಕೊಡುತ್ತೆ. ಇನ್ನ ಮೂರನೇದಾಗಿ DCB ಬ್ಯಾಂಕ್ ಅಂತ ಇದೆ. DCB ಬ್ಯಾಂಕ್ ನಿಮಗೆ 3.25% ಇಂದ ಹಿಡಿದು 5.5% ವರೆಗೂ ನಿಮಗೆ ಬಡ್ಡಿಯನ್ನ ಕೊಡುತ್ತೆ. ಇನ್ನ IDFC ಫಸ್ಟ್ ಬ್ಯಾಂಕ್ ಅಂತ ಇದೆ. IDFC ಫಸ್ಟ್ ಬ್ಯಾಂಕ್ ಏನ್ ಮಾಡುತ್ತೆ, ನಿಮಗೆ ವಾರ್ಷಿಕವಾಗಿ 6-7% ವರೆಗೂ ನಿಮಗೆ ವಾರ್ಷಿಕ ಬಡ್ಡಿಯನ್ನ ಕೊಡುತ್ತೆ. ಇನ್ನ ಇಂಡಸ್ ಇಂಡ್ ಬ್ಯಾಂಕ್ ಅಂತ ಹೇಳ್ತೀವಿ. ಇಂಡಸ್ ಇಂಡ್ ಬ್ಯಾಂಕ್ ಏನ್ ಮಾಡುತ್ತೆ, 4-6% ನಿಮಗೆ ವಾರ್ಷಿಕ ಬಡ್ಡಿಯನ್ನ ಕೊಡುತ್ತೆ. ಇನ್ನ ಲಕ್ಷ್ಮೀ ವಿಲಾಸ ಬ್ಯಾಂಕ್ ಅಂತ ಇದೆ. 3.25 ಇಂದ 6% ವರೆಗೂ ಇವರು ನಿಮಗೆ ಬಡ್ಡಿಯನ್ನ ಕೊಡ್ತಾರೆ. ಇನ್ನ RBL ಬ್ಯಾಂಕ್ ಅಂತ ಕೂಡ ಇದೆ. RBL ಬ್ಯಾಂಕ್ ನಿಮಗೆ ವಾರ್ಷಿಕವಾಗಿ 5-6.5% ನಿಮಗೆ ವಾರ್ಷಿಕ ಬಡ್ಡಿಯನ್ನ ಕೊಡುತ್ತೆ. ನಿಮ್ಮ ಉಳಿತಾಯವನ್ನ ಅದನ್ನ ಡಬಲ್ ಮಾಡಬೇಕು ಅಥವಾ ಅದರಿಂದ ನಾವೇನಾದ್ರೂ ಮತ್ತೆ ಹೆಚ್ಚು ಗಳಿಕೆಯನ್ನ ಮಾಡಬೇಕು ಅಂದ್ರೆ ನೀವು ನಿಮ್ಮ ಸೇವಿಂಗ್ಸ್ ಅಕೌಂಟ್ ನ ಯಾವ ಬ್ಯಾಂಕ್ ಅಲ್ಲಿ ಓಪನ್ ಮಾಡ್ತಿರೋ ಅದನ್ನ ನೀವೇ ನಿರ್ಧಾರ ಮಾಡಬೇಕಾಗತ್ತೆ. ಇವತ್ತು ನಾನು ಇಲ್ಲಿ ಕೊಡ್ತಾ ಇರ್ತಕ್ಕಂಥ ಇನ್ಫಾರ್ಮೇಶನ್ ಏನಿದೆ, ಇಲ್ಲಿ ಕೆಲವೊಂದು ಬ್ಯಾಂಕ್ಗಳು ಎಷ್ಟು ವಾರ್ಷಿಕ ಬಡ್ಡಿ ದರವನ್ನ ನಿಮಗೆ ಕೊಡುತ್ತೆ ನಿಮ್ಮ ಉಳಿತಾಯ ಖಾತೆಗೆ ಅಂತ ಹೇಳಿ. ಸ್ನೇಹಿತರೆ, ಬ್ಯಾಂಕ್ ಅನ್ನು ಚೂಸ್ ಮಾಡುವಾಗ ಅದರ ಇತಿಹಾಸವನ್ನು ಕೂಡ ನೀವು ನೋಡ್ಬೇಕಾಗತ್ತೆ. ಆ ಇತಿಹಾಸ ಅಂದ್ರೆ ಆ ಬ್ಯಾಂಕಿನ ಒಂದು ಏನು ವಹಿವಾಟುಗಳಿದೆ, ಅದೆಷ್ಟು ದೊಡ್ಡ ಮಟ್ಟಕ್ಕಿದೆ, ಅದು ಯಾವ್ದ ಸರ್ಕಾರಿ ಮಾನ್ಯತೆಯನ್ನ ಪಡೆದಿದೆಯಾ ಅಂತಕ್ಕಂಥದನ್ನ ನೀವು ನೋಡ್ಕೊಂಡು ನೀವು ಖಾತೆಯನ್ನ ತೆರೀರಿ ಅಂತ ಹೇಳ್ತಿದ್ದೀನಿ. ಇನ್ನ ಸೌತ್ ಇಂಡಿಯನ್ ಬ್ಯಾಂಕ್ ಬಗ್ಗೆ ಹೇಳೋದಾದ್ರೆ ಸೌತ್ ಇಂಡಿಯನ್ ಬ್ಯಾಂಕ್ ಏನ್ ಮಾಡುತ್ತೆ, 2.35% ಇಂದ ಹಿಡಿದು 4.6% ವರೆಗೂ ನಿಮಗೆ ವಾರ್ಷಿಕ ಬಡ್ಡಿ ದರವನ್ನ ಕೊಡುತ್ತೆ ನಿಮ್ಮ ಉಳಿತಾಯದ ಹಣಕ್ಕೆ. ಇನ್ನ ಉಜ್ಜೀವನ್ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ಅಂತ ಇದೆ. ಅದು ವಾರ್ಷಿಕ 4-6.5% ಅಂದ್ರೆ 6.5% ನಿಮಗೆ ವಾರ್ಷಿಕ ಬಡ್ಡಿಯನ್ನು ಕೊಡುತ್ತೆ ನಿಮ್ಮ ಉಳಿತಾಯದ ಹಣಕ್ಕೆ. ಹೀಗೆ ನೋಡ್ತಾ ಬಂದ್ರೆ ಬಹಳಷ್ಟು ಜನ ಏನ್ ಮಾಡ್ತೀವಿ, ನಾವು SBI ಬ್ಯಾಂಕು, HDFC ಬ್ಯಾಂಕು, ICICI ಬ್ಯಾಂಕು, ಹೀಗೆ ಹಲವಾರು ಬ್ಯಾಂಕ್ಗಳಿದೆ. ಅಲ್ಲಿ ನಾವು
ಏನೋ ಸೇವಿಂಗ್ಸ್ ಅಕೌಂಟ್ನ ಓಪನ್ ಮಾಡಿರ್ತೀವಿ. ಆದರೆ ಅಲ್ಲಿ ನಿಮ್ಗೆ ಸಿಗ್ತಕ್ಕಂಥ ಬಡ್ಡಿ ಬಹಳ ಕಡಿಮೆ, 2.70% ವರೆಗೂ ಮಾತ್ರ ನಿಮಗೆ ಬಡ್ಡಿ ಸಿಗುತ್ತೆ. ಆದರೆ ಈಗೇನು ಹೊಸದಾಗಿ ಓಪನ್ ಆಗ್ತಾ ಇದಾವೆ ಬ್ಯಾಂಕ್ಗಳು ಅಥವಾ ಸ್ಮಾಲ್ ಮೈಕ್ರೋ ಫೈನಾನ್ಸ್ ಬ್ಯಾಂಕ್ಗಳಾಗಿರ್ಬೋದು ಅಥವಾ ಪ್ರೈವೇಟ್ ಬ್ಯಾಂಕ್ಗಳಾಗಿರ್ಬೋದು, ಅವರು ಸೇವಿಂಗ್ಸ್ ಅಕೌಂಟ್ಗೆ ಹೆಚ್ಚಿನ ಬಡ್ಡಿಯನ್ನು ಕೊಡ್ತಾರೆ. ಯಾಕೆಂದ್ರೆ ಅವರ ವಹಿವಾಟನ್ನು ಇಂಪ್ರೂವ್ ಮಾಡೋದಕ್ಕೋಸ್ಕರ, ಗ್ರಾಹಕರಿಗೆ ಅವರು ಸೆಳೆಯೋದಕ್ಕೋಸ್ಕರ ಅವರು ನಿಮಗೆ ಹೆಚ್ಚಿನ ಬಡ್ಡಿಯನ್ನು ಕೊಡ್ತಾರೆ. ಹಾಗಾಗಿ ನೀವು ಆ ಬ್ಯಾಂಕಿನ ಇತಿಹಾಸವನ್ನು ಅರ್ಥ ಮಾಡಿಕೊಂಡು ಯಾವ ಬ್ಯಾಂಕ್ ನಿಮಗೆ ಸೇವಿಂಗ್ಸ್ ಅಕೌಂಟ್ ಅಲ್ಲಿ ಹೆಚ್ಚು ಬಡ್ಡಿಯನ್ನು ಕೊಡುತ್ತೆ ಆ ಬ್ಯಾಂಕ್ ಅಲ್ಲಿ ನೀವು ನಿಮ್ಮ ಸೇವಿಂಗ್ಸ್ ಅಕೌಂಟ್ ನ ಓಪನ್ ಮಾಡಿದ್ರೆ ಖಂಡಿತವಾಗ್ಲೂ ನಿಮ್ಮ ಹಣಕ್ಕೆ ಒಳ್ಳೆ ರಿಟರ್ನ್ಸ್ ಬರುತ್ತೆ. ಆ ಉಳಿತಾಯದ ಜೊತೆಗೆ ಹೆಚ್ಚುವರಿ ಗಳಿಕೆಯನ್ನು ಕೂಡ ನೀವು ಮಾಡಬಹುದು ಅಂತ ಹೇಳಿ ಈ ಒಂದು ಕಾರ್ಯಕ್ರಮದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೇನೆ. ಸ್ನೇಹಿತರೆ, ಈ ಇನ್ಫಾರ್ಮೇಶನ್ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋನ ಲೈಕ್ ಮಾಡಿ. ಹಾಗೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅನ್ನೋದಾದ್ರೆ ಕೂಡಲೇ ಸಬ್ಸ್ಕ್ರೈಬ್ ಹಾಗೆ ಬೆಲ್ ಬೈಕಾನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ನಾನು ಆಗ್ಲೇ ಹೇಳಿದಾಗೆ ಶ್ರೀಮಂತಿಕೆಯ ಪ್ರಯಾಣವನ್ನು ಶುರು ಮಾಡಬೇಕು ಅಂದ್ರೆ ಫೈನಾನ್ಷಿಯಲ್ ಫ್ರೀಡಮ್ ಆಪ್ ನ ನೀವು ಡೌನ್ಲೋಡ್ ಮಾಡ್ಕೊಳ್ಳಿ. ಡೌನ್ಲೋಡ್ ಲಿಂಕ್ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಇದೆ, ಅದನ್ನ ಕ್ಲಿಕ್ ಮಾಡಿ ನೀವು ಡೌನ್ಲೋಡ್ ಮಾಡ್ಕೊಳ್ಳಿ. ಹಾಗೇನೆ ಅಲ್ಲಿಗಿರ್ತಕ್ಕಂಥ ಸಲಹೆಗಳನ್ನ ಪಾಲಿಸಿದ್ರೆ ನಿಜವಾಗ್ಲೂ ಕೂಡ ನೀವು ಕೂಡ ಶ್ರೀಮಂತರಾಗಬಹುದು ಅಂತ ಹೇಳ್ತಾ ಇವತ್ತಿನ ಈ ಒಂದು ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ.